ನೋಡಿ ಆಂಟಿ, ನಾನು ನಿಮಗಿಂತ ಚಿಕ್ಕವನು, ಆದರೂ ಒಂದು ಮಾತು ಹೇಳ್ತೀನಿ. ತಪ್ಪು ಪ್ರತಿಯೊಬ್ಬ ಮನುಷ್ಯನೂ ಮಾಡ್ತಾನೆ. ಅದು ತಪ್ಪು ಅಂತ ಗೊತ್ತಾದಾಗ ತಕ್ಷಣ ತಿದ್ಕೊಂಡ್ಬಿಟ್ರೆ ಮನೆ ಮನಸ್ಸು ಎರಡು ಚೆನ್ನಾಗಿರುತ್ತೆ ಅಲ್ವಾ ಆಂಟಿ? ಹೌದಪ್ಪ, ನಿನ್ ಮಾತು ನಿಜ. ನೋಡಿ ಆಂಟಿ, ನನಗೆ ನನ್ನ ಸ್ನೇಹಿತ ಮುಖ್ಯ. ಅವನ ಬದುಕು ಚೆನ್ನಾಗಿರ್ಬೇಕು, ಅವನ ಸಂಸಾರ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಆ ಆಸೆನ ನನ್ನ ಮನಸ್ಸಲ್ಲಿ ಇಟ್ಕೊಂಡು ಈ ಮಾತು ಹೇಳಿದೆ ಅಷ್ಟೇ ಆಂಟಿ. ನಿಮ್ಗೇನಾದ್ರೂ ತಪ್ಪು ಅನ್ಸಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ. ಬಾಯ್ ಆಂಟಿ. ರವಿ, ಸಂಜು ಫ್ರೆಂಡು ಕಿಶೋರ್ ಫೋನ್ ಮಾಡಿದ್ರಪ್ಪ. ಏನೋ ಮಾತಾಡ್ಬೇಕು ಅಂತ ಕರ್ಸಿ ಏನು ಮಾತಾಡದೆ ಸುಮ್ಮನೆ ಇದ್ದೀರಲ್ಲ. ಕೆಲವು ವಿಷಯಗಳೇ ಹಾಗೆ, ಹೇಗೆ ಪ್ರಾರಂಭ ಮಾಡಬೇಕು ಅಂತಾನೆ ಗೊತ್ತಾಗೋದಿಲ್ಲ. ಮನಸ್ಸಿಗೆ ತುಂಬ ಕಿರಿಕಿರಿ ಆಗುತ್ತೆ. ಹಾಗಂತ ಏನು ಮಾತಾಡದೆ ಸುಮ್ಮನೆ ಇದ್ರೆ ಯಾವ ಸಮಸ್ಯೆಗೂ ಪರಿಹಾರ ಸಿಗೋದಿಲ್ಲ ಅಲ್ವಾ? ಸಮಸ್ಯೆ ತಂದಿಟ್ಟಿರೋರೆ ಅದಕ್ಕೆ ಪರಿಹಾರ ಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ? ಸಂಜು ನನ್ನ ಸ್ನೇಹಿತ, ಅವನ ಮನಸ್ಸು ಮಗು ಥರ ಅನ್ನೋ ವಿಷಯನ ನಾನೇ ನಿಮ್ಗೆ ಹೇಳಿದ್ದೀನಿ. ಅವನೇನು ಅನ್ನೋದು ನಿಮಗೂ ಚೆನ್ನಾಗಿ ಗೊತ್ತು. ಅದೆಲ್ಲ ಗೊತ್ತಿದ್ದು ಡೈವರ್ಸ್ ನಾವು ಮಾತಾಡಿದ್ದು ಖಂಡಿತ ತಪ್ಪು ಅನ್ನೋದು ನನ್ನ ಭಾವನೆ. ಅದಕ್ಕೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲಿ ಪರವಾಗಿಲ್ಲ, ಆದರೆ ಯಾವುದೇ ತಪ್ಪು ಮಾಡಿದಿರೋ ನನ್ನ ಸ್ನೇಹಿತ ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ಒಂದ್ ಮಾತು ಹೇಳ್ತೀನಿ ಕಿಶೋರಣ್ಣ, ನೀವು ಸುತ್ತಿ ಬಳಸಿ ಏನೇ ಮಾತಾಡಿದ್ರು ನನ್ನ ನಿರ್ಧಾರ ಅಂತೂ ಬದಲಾಗೋದಿಲ್ಲ. ನನಗೆ ನಂದೇ ಆದ ಕನ್ಸಿತ್ತು, ಡಾಕ್ಟರ್ ಆಗ್ಬೇಕು ಅನ್ನೋ ಹಂಬಲ ಇತ್ತು. ಆದ್ರೆ ನಮ್ಮ ತಂದೆಗೆ ನನ್ನ ಮಗಳು ಗುರಿ ಏನು ಅಂತ ಅರ್ಥನೇ ಆಗ್ಲಿಲ್ಲ. ನನಗೆ ಶ್ರೀಮಂತರ ಮನೆಗೆ ಸೊಸೆಯಾಗಿ ಹೋಗ್ಬೇಕು ಅನ್ನೋ ಯಾವ ಆಸೆನೂ ಇರ್ಲಿಲ್ಲ. ಕೊರಳಿಗೆ ಸ್ಟೆಥೋಸ್ಕೋಪ್ ಹಾಕೋಬೇಕು ಅನ್ನೋ ಆಸೆ ಇತ್ತು. ಆದ್ರೆ ಎಲ್ರೂ ಸೇರಿ ಆ ನನ್ನ ಆಸೆನ ಕೊಂದ್ಬಿಟ್ರು. ನಾನ್ ಡಾಕ್ಟರ್ ಆಗ್ಬೇಕು ಅನ್ನೋ ಕನ್ಸಾಗೆ ಉಳ್ಕೊಂಡ್ಬಿಡ್ತು. ನಿಮ್ಮ ಆಸೆ ಕೊನೆ ಆಯ್ತು ಅಂತ ಇನ್ನೊಬ್ರು ಆಸೆನ ಕನ್ಸನ್ನ ಬಲಿ ಕೊಡೋದು ಎಷ್ಟು ಮಟ್ಟಿಗೆ ಸರಿ? ಅದಕ್ಕೆ ನೀವು ನನ್ನ ಸ್ನೇಹಿತನ ಒಂಟಿಯಾಗಿ ಬಿಟ್ಟೋದ್ರೆ ಅವ್ನಿಗೆ ಯಾರು ದಿಕ್ಕು? ಅವ್ರು ಹೇಗೆ ಒಂಟಿ ಆಗ್ತಾರೆ? ಅವ್ರಿಗೆ ಅವ್ರದೇ ಆದಂತ ಮನೆ ಇದೆ, ಮನೆಯವ್ರಿದ್ದಾರೆ, ಒಳ್ಳೆ ಫ್ರೆಂಡ್ ಆಗಿ ನೀವಿದ್ದೀರಾ. ಇಷ್ಟೆಲ್ಲ ಇದ್ಮೇಲೆ ಅವ್ರು ಹೇಗೆ ಒಂಟಿ ಆಗ್ತಾರೆ ಹೇಳಿ? ನಾವು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಒಬ್ಬ ವ್ಯಕ್ತಿ ನಮ್ಮಿಂದ ದೂರ ಆಗ್ತಾನೆ ಅಂತ ಗೊತ್ತಾದಾಗ ಎಂಥ ವ್ಯಕ್ತಿ ಆದ್ರೂ ಒಂಟಿ ಆಗ್ತಾನೆ. ಅದಕ್ಕೆ ಈಗಾಗ್ಲೇ ನಮ್ಮ ಸಂಜು ನಾನು ಒಂಟಿ ಆಗ್ಬಿಟ್ಟೆ ಅಂತ ಕೊರಗ್ತಾ ಇದ್ದಾನೆ. ನೀವೇನೋ ನಿಮ್ಮ ತಂದೆ ಬಲವಂತಕ್ಕೋಸ್ಕರ ಮದುವೆ ಆದ್ರಿ, ಆದ್ರೆ ಸಂಜು ನಿಮ್ಮೆಲ್ಲಿರೋ ಪ್ರೀತಿಗೋಸ್ಕರ ಮದುವೆ ಆದ. ಅವ್ನು ನಿಮ್ಮನ್ನ ಹುಚ್ಚಿನ ಥರ ಪ್ರೀತಿಸ್ತಾ ಇದ್ದಾನೆ. ನಿಮ್ಗೆ ಯಾಕೊಂದು ಪ್ರೀತಿ ಅರ್ಥ ಆಗ್ತಾ ಇಲ್ಲ? ಅವನು ಇನ್ನೋಸೆಂಟ್ ಮುಖ ನೋಡಿದ್ರೆ ಅವನ ಶತ್ರುಗಳಿಗೂ ಅವನಿಗೆ ಕೆಡಕ್ ಬಯಸ್ಬೇಕು ಅಂತ ಅನ್ಸೋದಿಲ್ಲ. ಅಂಥದ್ರಲ್ಲಿ ಅವನಿಗೆ ಡೈವರ್ಸ್ ಕೊಡಬೇಕು ಅನ್ನೋ ಆಲೋಚನೆ ನಿಮ್ಗೆ ಹೇಗೆ ಬಂತು? ಅದಕ್ಕೆ ನೋಡಿ ಕಿಶೋರಣ್ಣ, ನನಗವ್ರ ಮನ್ಸು ಪ್ರೀತಿ ಏನು ಅಂತ ಅರ್ಥ ಆಗುತ್ತೆ. ಆದ್ರೆ ಅದಕ್ಕೋಸ್ಕರ ನನ್ನ ಕನ್ಸನ್ ಬಲಿ ಕೊಡೋದಕ್ಕೆ ನಾನು ತಯಾರಿಲ್ಲ. ನನ್ನ ಉದ್ದೇಶ ಒಂದೇ, ನಾನು ಡಾಕ್ಟರ್ ಆಗ್ಬೇಕು ಅನ್ನೋದು. ಆ ಉದ್ದೇಶನ ನೆರವೇರಿಸ್ಕೊಳ್ಬೇಕು ಅಂತಂದ್ರೆ ಕೆಲವೊಂದು ತಪ್ಪುಗಳನ್ನ ಮಾಡ್ಬೇಕಾಗತ್ತೆ. ಅದನ್ನ ಮಾಡೋದಕ್ಕೆ ನಾನು ತಯಾರಿದ್ದೀನಿ. ಒಂದನ್ನು ಪಡ್ಕೋಬೇಕು ಅಂತಂದ್ರೆ ಇನ್ನೊಂದನ್ನು ಕಳ್ಕೊಳ್ಳೇಬೇಕಲ್ವಾ? ನನ್ನ ಮನ್ಸಲ್ಲಿರೋ ಆಸೆಗಳನ್ನ ನಮ್ಮ ತಂದೆಯವ್ರ ಹತ್ರ ಹೇಳ್ಕೊಂಡೆ. ಆದ್ರೆ ಅವ್ರು ನನ್ನ ಮಾತಿಗೆ ಬೆಲೆನೇ ಕೊಟ್ಟಿಲ್ಲ. ಈ ಮದ್ವೆನ ಪೋಸ್ಟ್ಪೋನ್ ಮಾಡಿ ಅಂತ ಸಂಜು ಅವ್ರ ಹತ್ರನೂ ಕೇಳ್ಕೊಂಡೆ, ಆದ್ರೆ ಅವರು ಅದನ್ನ ಮಾಡ್ಲಿಲ್ಲ. ಮದ್ವೆ ಆದ್ಮೇಲೆ ಈ ಮನೆಗ್ ಬಂದ್ಮೇಲೆ ಗೊತ್ತಾಗಿದ್ದು ಈ ಮನೆಯಲ್ಲಿ ಯಾರಿಗೂ ಭಾವನೆಗಳೇ ಇಲ್ಲ ಅಂತ. ಇನ್ನೊಬ್ರು ಮನ್ಸಿಗೆ ನೋವು ಕೊಡಬಾರ್ದು ಅನ್ನೋ ಒಂದು ಸಣ್ಣ ಪರಿಜ್ಞಾನ ಕೂಡ ಇಲ್ಲ ಈ ಮನೆಯವ್ರಿಗೆ. ಇಷ್ಟ ಇಲ್ಲದೆ ಕಷ್ಟಪಟ್ಟು ಬದುಕೋದಕ್ಕಿಂತ ದೂರ ಆಗೋದೇ ಒಳ್ಳೇದಲ್ವಾ?
ಹಾಗಾದ್ರೆ ನಿಮ್ ಕೊನೆ ನಿರ್ಧಾರ? ಡಾಕ್ಟರ್ ಆಗ್ಬೇಕು ಅನ್ನೋದು. ನೋಡಿ ಕಿಶೋರಣ್ಣ, ನೀವು ಈ ವಿಷಯದಲ್ಲಿ ನನ್ನನ್ನು ಕನ್ವಿನ್ಸ್ ಮಾಡೋದಕ್ಕಿಂತ ನಿಮ್ ಫ್ರೆಂಡ್ನ ಕನ್ವಿನ್ಸ್ ಮಾಡೋದೇ ಒಳ್ಳೇದು. ದಯವಿಟ್ಟು ಆ ಕೆಲಸ ಮಾಡಿ. ನಿಮಗೆ ಕೈ ಮುಗಿದು ಕೇಳ್ಕೊಂತೀನಿ. ಥ್ಯಾಂಕ್ ಯು. ಅದ್ರಿ ಪ್ರತಿ ವರ್ಷ ಹೀಗೆ ಮೊಮ್ಮಕ್ಕಳಿಗೆ ಚಿನ್ನದ ಸರ ಹಾಕಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಅಪ್ಪ, ಹ್ಯಾಪಿ ಬರ್ತ್ಡೇ. ಅಯ್ಯೋ, ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಗುತ್ತಾ ನಗುತ್ತಾ ಬಾಳಿ ನೀವು 100 ವರ್ಷ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಜನ್ಮದಿನ ಶುಭಾಶಯಗಳು ಮಾವಯ್ಯ. ಥ್ಯಾಂಕ್ ಯು. ಹುಡುಗಾಟಿಗೆ ಸಾಕು. ಇಬ್ರೆ ಎಷ್ಟು ದಿವಸ ಇರ್ತೀರಿ? 3 ಆಗಬೇಕು ಅಂತ ಅನ್ಸಲ್ವೇ? ಹೋಗಿ ಮಾವಯ್ಯ, ನನಗೆ ನಾಚಿಕೆ ಆಗ್ತಾ ಇದೆ. ಶಿವ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಅಯ್ಯೋ, ಆಯಾಸ ಮಾಡ್ಕೋಣ. ಇರ್ಲಿ. ಮುಂದಿನ ವರ್ಷ ನಿಮ್ಮ ಜೊತೆ ನಿಮ್ಮ ಮಗುನು ನನ್ನ ಆಶೀರ್ವಾದ ತಗೋಬೇಕು. ಮದುವೆ ಆದ್ಮೇಲೆ ಪ್ರತಿ ವರ್ಷ ಒಂದೊಂದು ಮಗು ಕೊಡ್ತಾ ಹೋದ್ ಕಣೋ ನಿಮ್ಮ. ಅಭ್ಯಾಸ ಮಾಡ್ಕೊಳ್ಳೆ. ಸರಿ ಸರಿ. ಓಕೆ. ಹ್ಯಾಪಿ ಬರ್ಡೇ ಮಾವ. ಥ್ಯಾಂಕ್ ಯು ಮಾ. ಹ್ಯಾಪಿ ಬರ್ಡೇ ಅಪ್ಪ. ಥ್ಯಾಂಕ್ ಯು ಸಂಜು. ಒಳ್ಳೇದು ಮಾಡಿ. ಬರ್ತ್ಡೇ ಗಿಫ್ಟ್ ಕೇಳ್ತೀನಿ, ಕೊಡ್ತೀನಮ್ಮ. ಹೇಳಿ ಮಾವ. ಆದಷ್ಟು ಬೇಗ ನಮ್ಮ ಸಂಜುನ ಲೋಕಜ್ಞಾನಿ ಮಾಡ್ಬಿಡಮ್ಮ. ಮುಂದಿನ ವರ್ಷ ಶಿವು ಮಗು ಜೊತೆ ನಿಮ್ಮ ಮಗುನು ಆಶೀರ್ವಾದ ತಗೋಬೇಕು. ಹ್ಯಾಪಿ ಬರ್ಡೇ ಮಾವ. ಥ್ಯಾಂಕ್ ಯು. ಜನ್ಮದಿನದ ಶುಭಾಶಯಗಳಪ್ಪ. ಥ್ಯಾಂಕ್ ಯು. ಇರ್ಲಿ. ಕೆಟ್ಟ ಮನಸ್ಸುಗಳು ನಿಮ್ಮ ಮನಸ್ಸಿಂದ ಆಚೆ ಹೋಗಿ ಒಳ್ಳೆ ಮನಸ್ಥಿತಿ ನಿಮ್ಮಲ್ಲಿ ನೆಲೆಯುವಷ್ಟು. ಅದೇ ನಾನು ನಿಮ್ಮನ್ನು ಕೇಳ್ಕೊಳ್ಳೋದು. ರೀ, ಹುಟ್ಟು ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಮಾಧುರಿಯವರೇ. ದೇರಿಗೆ ಸುಮಂಗಲಿ ಭವ. ಮಾಧುರಿ, ಈ ತುಂಬು ಸಂಸಾರಕ್ಕೆ ಮುಖ್ಯವಾದ ಕಾರಣ ನಿನ್ನ ಕಡೆ. ಭಗವಂತ ನಮ್ಮ ಸಂಸಾರ ಯಾವಾಗಲೂ ಹೀಗೆ ನಗ್ನಗ್ತಾ ಇರುವಾಗ ಆಶೀರ್ವಾದ ಮಾಡಪ್ಪ. ನಿಧಾನ ರೋ, ಬಿದ್ದೀರಾ? ಲೀಲಾ, ಅಡಿಗೆ ಮನೆ ಕೆಲಸ ನೋಡ್ಕೋ. ಹೋಗಿ ಸಹಾಯ ಮಾಡಿ ಹೋಗಿ. ಮಧುರಿ, ಇವತ್ತು ಸಂಜೆ. ನಮಸ್ಕಾರ ಯಜಮಾನ್ರೆ. ಮನೆ ದೇವರ ರಾಜಶೇಖರ್ ಅವರಿಗೆ. ಅಮ್ಮ ನಮಸ್ತೆ. ಓ ರಾವಣ, ಬಹಳ ದಿವಸದ ಮೇಲೆ ನಮ್ಮ ಮನೆ ಕಡೆ ಬಂದ್ಬಿಟ್ಟಿದ್ಯಾ. ಒಳ್ಳೆ ದಿನನ ಬಂದಿದ್ಯಾ ಕಣಯ್ಯ. ಇವತ್ತು ನನ್ನ ಹುಡುಗಬ್ಬ. ಯಜಮಾನ್ರೆ, ಇಂಥ ದಿನ ನಿಮ್ಮನ್ನು ಕಾಣ್ತಾ ಇದ್ದೀನಿ ಅಂದ್ರೆ ಇದು ನನ್ನ ಪುಣ್ಯ. ನಂದು ಪುಣ್ಯನೇ. ಕೂತ್. ದಯವಿಟ್ಟು ಇದನ್ನ ಒಪ್ಪಿಸ್ಕೋಬೇಕು. ಏನಯ್ಯ ಇದು? ಯಜಮಾನ್ರೆ,
3 ವರ್ಷಗಳ ಹಿಂದೆ ನಾನು ನಿಮ್ಮ ಹತ್ರ ಬಂದು ಈ ಜೀವನನೇ ಸಾಕಾಗೋಗಿದೆ, ಸಾಯೋದೊಂದೇ ಅಂದಾಗ ನೀವು ನನಗೆ 1 ಲಕ್ಷ ಹಣ ಕೊಟ್ಟು ನನಗೆ ಸಹಾಯ ಮಾಡಿದ್ರಿ. ಏನಾದರೂ ಬಿಸ್ನೆಸ್ ಮಾಡಿ ಅಂತ ಹೇಳಿದ್ರಿ. ಜೀವನದಲ್ಲಿ ಯಾವುದಕ್ಕೆ ಹೆದರಬೇಡ ಅಂತ ಧೈರ್ಯ ತುಂಬಿದ್ರಿ. ಬದುಕೋದಕ್ಕೆ ದಾರಿ ತೋರಿಸಿದ್ರಿ. ನನ್ನ ಹೆಂಡತಿ ಕೊರಳಲ್ಲಿ ಮಾಂಗಲ್ಯ ಉಳಿಸಿದ್ರಿ. ಯಜಮಾನ್ರೆ, ನೀವು ಯಾವ ಗಳಿಗೆಯಲ್ಲಿ ನನಗೆ ಹಣ ಸಹಾಯ ಮಾಡಿದ್ರೋ ಆ ಅದೃಷ್ಟ ಲಕ್ಷ್ಮಿ ನನಗೆ ಒಲಿದ್ಬಿಟ್ಲು. ನಾನು ಕನಸು ಮನಸ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ ನನ್ನ ಬದುಕು ಈ ರೀತಿ ಬದಲಾಗುತ್ತೆ ಅಂತ. ನಿಮ್ಮ ಆಶೀರ್ವಾದದಿಂದ ನನ್ನ ದುಡಿಮೆ ತುಂಬಾ ಚೆನ್ನಾಗಿ ನಡೀತಾ ಇದೆ. ಹಾಗಾಗಿ ನಿಮ್ಮನ್ನ ಬಿಸ್ನೆಸ್ ಪಾರ್ಟ್ನರ್ ಆಗಿ ನಾನು ಸೇರಿಸ್ಕೊಂಡಿದ್ದೀನಿ. ನನ್ನನ್ನ ಬಂದಿರೋ ಲಾಭದಲ್ಲಿ ನಿಮಗೆ ಸೇರ್ಬೇಕಾಯ್ತು 10 ಲಕ್ಷ ರೂಪಾಯಿ ಹಣ. ದಯವಿಟ್ಟು ಒಪ್ಪಿಸ್ಕೋಬೇಕು ಯಜಮಾನ್ರೆ. ಅದೆಲ್ಲ ಏನು ಬೇಡ, ಇದನ್ನೇ ಇಟ್ಕೊ. ಯಜಮಾನ್ರೆ, ದಯವಿಟ್ಟು ಆಗಿ ಹೇಳ್ಬೇಡಿ. ನೀವು ಇವತ್ತು ನಿಮ್ಗೆ ಸಹಾಯ ಮಾಡಲಿಲ್ಲ ಅಂದ್ರೆ ನಾನು ಬದುಕ್ತಾನೆ ಇರಲಿಲ್ಲ. ದಯವಿಟ್ಟು ಇದನ್ನು ತಗೊಳ್ಳೇಬೇಕು ನೀವು. ಈಗಿನ ಕಾಲದಲ್ಲೂ ನಿನ್ನಂತ ಮನುಷ್ಯ ಇದಾನಲ್ಲ, ಅದಕ್ಕೆ ಸಂತೋಷ ಪಡಬೇಕು. ನಾನೇನು ಬರ್ತೀನಿ ಯಜಮಾನ್ರೆ. ತೆಗೆದು ಬಿಟ್ಟ ಅಂದ್ರೆ ಹೆಂಗಿರ್ಬೇಕು ಗೊತ್ತಾ? ಹುಡ್ದಬ್ಬ ದಿನ ಬಂದು ಹಂಗೆ ಹೋಗ್ತಾನಂತೆ. ಊಟ ಮಾಡ್ಕೊಂಡು ಹೋಗೋ. ಯಜಮಾನ್ರೆ, ನಿಮ್ಮ ಋಣ ನನ್ನ ಮೇಲಿದೆ. ನಿಮ್ಮ ಮನೆ ನನಗೆ ಬೇರೆ ಏನೂ ಅಲ್ಲ. ನೀವು ಹೇಳ್ದಾಗ ಬಂದು ಸಂತೋಷ ಊಟ ಮಾಡ್ಕೊಂಡು ಹೋಗ್ತೀನಿ. ಹೊರಗಡೆ ನನ್ನ ಹೆಂಡತಿ ಮಕ್ಕಳು ಕಾಯ್ತಾ ಇದ್ದಾರೆ. ಮನುಷ್ಯ ಏನೇ ನೀನು? ಹೆಂಡ್ತಿನ ಮನೆಯಿಂದ ಆಚೆ ನಿಲ್ಸಿ ಬಂದಿದ್ಯಲ್ಲ, ಹೋಗು, ಕರ್ಕೊಂಬೋಗು. ಇಲ್ಲ ಯಜಮಾನ್ರೆ, ನನ್ನ ಹೆಂಡತಿ ಅರ್ಜೆಂಟಾಗೆ ತವ್ರ ಮನೆಗೆ ಹೊರಟು ನಿಂತಿದ್ದಾಳೆ. ನಾನು ಇನ್ನೊಂದ್ಸರಿ ಖಂಡಿತ ಬರ್ತೀನಿ. ಓ, ಆಯ್ತಾಯ್ತು. ಊರಿಂದ ಬಂದ ಮೇಲೆ ಮರಿದಿರ ಸಂಸಾರ ಸಮೇತ ಬಂದು ಮನೆಯಲ್ಲಿ ಊಟ ಮಾಡ್ಕೊಂಡು ಹೋಗ್ಬೇಕು. ಸರಿ ಯಜಮಾನ್ರೆ, ನಾನೇನು ಬರ್ತೀನಿ. ಆಯ್ತು, ಒಳ್ಳೇದಾಗಿ ಹೋಗ್ಬಾ. 10 ಲಕ್ಷ ಬಂದಿದೆ. ಅಪ್ಪ ಈ ದುಡ್ಡನ್ನ ನನಗೆ ಎತ್ತಿಡು ಅಂತ ಹೇಳ್ತಾರೆ. ಗೀತಾ, ತೋಮ ಈ ಹಣ ಎತ್ತಿ. ಅಪ್ಪ, ದುಡ್ಡಿನ ವ್ಯವಹಾರ ಎಲ್ಲ ನಾನೇ ನೋಡ್ಕೊಳೋದಲ್ವಾ? ಅದನ್ನ ಮೊನ್ನೆನೆ ಕತ್ತರಿಸಿದ್ನಲ್ಲ. ಇನ್ಮೇಲೆ ಎಲ್ಲಾ ವ್ಯವಹಾರನೂ ಗೀತಾ ನೋಡ್ಕೋತಾರೆ ಅಂತ ಹೇಳಿದಿನಲ್ಲ. ಮಾವ, ನಿಮ್ಗೋಸ್ಕರ ನೀವ್ ಇಷ್ಟಪಡೋ ಗಸಗಸೆ ಪಾಯಸ ಮಾಡ್ತೀನಿ ಮಾವ. ಆಯ್ತಮ್ಮ, ಎಲ್ಲ ಒಟ್ಟಿಗೆ ಊಟ ಮಾಡೋಣ. ಮಾವ, ಇವತ್ತೆಲ್ರೂ ಖುಷಿ ಖುಷಿಯಾಗಿ ಪಾರ್ಟಿ ಮಾಡೋಣವಾ? ನಿನ್ನ ಸಂತೋಷನೇ ನನ್ನ ಸಂತೋಷ. ನೀನು ಈ ಮನೆಗೆ ಕಾಲಿಟ್ಟ ಮೇಲೆ ಲಕ್ಷಾಂತರ ರೂಪಾಯಿ ಉಳಿಸ್ಬಿಟ್ಟಿದ್ಯಾ. ನೀನು ಹೇಗೆ ಹೇಳ್ತೀಯ ನಾನು ಹಾಗೆ ಕೇಳ್ತೀನಿ. ಇಲ್ಲಮ್ಮ, ಈ ವಿಷಯನ ಹೀಗೆ ಬಿಟ್ರೆ ಈ ಮನೆಯಲ್ಲಿ ನಮ್ಗೆ ನೆಮ್ಮದಿ ಸುಖ ಅನ್ನೋದೇ ಸಿಗೋದಿಲ್ಲ. ಈ ಮನೆಗೆ ಬಂದಾಗ ಗೀತಾ ಹೇಗಿದ್ಲು, ಇವಾಗ ಹೇಗಿದ್ದಾಳೆ? ಈ ಮನೆಗೇನೋ ಅವಳೇ ಮಹಾರಾಣಿ ಅನ್ನೋ ತರ ಮೆರಿತಾ ಇದ್ದಾಳೆ. ಅಪ್ಪನೂ ಅಷ್ಟೇ, ಅವಳು ತುಂಬಾನೇ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ಮನೆ ಹಿರಿಮಗ ನಾನು. ಏನೋ ಒಂದು ಸಣ್ಣ ತಪ್ಪು ಮಾಡಿದೆ ಅನ್ನೋದಕ್ಕೆ ವ್ಯವಹಾರದ ಎಲ್ಲ ಜವಾಬ್ದಾರಿನ ಆ ಗೀತನಿಗೆ ವಹಿಸೋದ? ನನಗಂತೂ ತಲೆ ಕೆಟ್ಟೋಗ್ತಾ ಇದೆ. ಮನೆ ಸೊಸೆ ಮುಂದೆ ನಾನೇ ತಲೆ ತಗ್ಗಿಸ್ಬೇಕು, ಹಂಗಾಗಿದೆ ನನ್ನ ಪರಿಸ್ಥಿತಿ. ಗಜ, ಅವಳೇನೋ ಸ್ವಲ್ಪ ಓದ್ಕೊಂಡಿದ್ದಾಳೆ ಅಂತ ನಿಮ್ಮಪ್ಪ ಅವಳನ್ನ ತಲೆ ಮೇಲೆ ಹೊತ್ಕೊಂಡು ತಿರುಗ್ತಾ ಇದ್ದಾರೆ. ನೀನು ಏನೋ ಓದ್ಕೊಂಡಿದ್ರೆ ಹೀಗೆಲ್ಲ ಆಗ್ತಿತ್ತೇನೋ? ಆ ಅಕ್ಷರದ ಕತೆ ಬಿಡಮ್ಮ, ಮುಂದೇನ್ ಮಾಡ್ಬೇಕು ಅಂತ ಹೇಳು. ಇಲ್ಲ ಅಂದ್ರೆ ನಮ್ಮ ಮನೇಲಿ ನಾವೇ ಅನಾಥರಾಗಿ ಹೋಗ್ತೀವಿ ಅಷ್ಟೇ. ಆ ಗೀತಾ ನಮ್ಮನ್ನೆಲ್ಲ ಮನೆ ಕೆಲಸದೋಳ್ ತರ ನೋಡ್ತಾಳೆ. ಪ್ರತಿಯೊಂದಕ್ಕೂ ಅವಳ ಮುಂದೆ ಕೈ ಕಟ್ಟಿ ನಿಲ್ಬೇಕಾಗತ್ತ. ಆಮೇಲೆ
ಆ ಪರಿಸ್ಥಿತಿ ಬರ್ದಿರೋ ಹಾಗೆ ನಾನು ನೋಡ್ಕೋತೀನಿ ಬಾವ. ಅದ್ ಹೇಗಮ್ಮ ಸಾಧ್ಯ? ಸ್ವಲ್ಪ ತಲೆ ಉಪಯೋಗಿಸಿದ್ರೆ ಎಲ್ಲಾನು ಸಾಧ್ಯ. ಮಾವ ಗೀತಂಗೆ 10 ಲಕ್ಷ ಕೊಟ್ರಲ್ಲ, ಆ ದುಡ್ಡಿನ ವಿಷಯನೇ ಮುಂದೆ ಇಟ್ಕೊಂಡು ಅವಳಿಗೆ ಸರಿಯಾದ ಪಾಠ ಕಲಿಸ್ತೇನೆ. ಅದೇಗ್ ಸಾಧ್ಯ ರಾಧಿಕಾ? ನೋಡ್ತಾ ಇರಿ ಅತ್ತೆ, ಹೇಗ್ ಸಾಧ್ಯ ಆಗತ್ತೆ ಅಂತ. ಅವಳಾಗ ಅವಳೇ ಬಂದು ನನಗೆ ಯಾವ ಅಧಿಕಾರನೂ ಬೇಡ ಅಂತ ಅನ್ಬೇಕು. ಆ ರೀತಿ ಕಾಟ ಕೊಟ್ಟು ಆಟ ಆಡಿಸ್ತೇನೆ. ಹುಷಾರು ರಾಧಿಕಾ, ಅವಳು ಕಿಲಾಡಿಗೆ ಕಿಲಾಡಿ. ಆಮೇಲೆ ನೀನು ಬಿಟ್ಟು ಬಾಣ ನಿನಗೆ ತಿರುಗೋ ಹಾಗೆ ಮಾಡ್ತಾಳೆ. ಅಯ್ಯೋ ಅತ್ತೆ, ನೋಡ್ತಾ ಇರಿ ಯಾವ ಬಾಣ ಹೇಗೆ ಕೆಲಸ ಮಾಡುತ್ತೆ ಅಂತ. ಮಾಧುರಿ, ಆಹಾ, ಅಡಿಗೆ ಮನೆಯಿಂದ ವಾಸನೆ ಬರ್ತಿದ್ಯೋ? ಲೀಲಾ ಮತ್ತೆ ಗೀತಾ ಅಡಿಗೆ ಮಾಡ್ತಾ ಇರಬೇಕು ಅನ್ಸುತ್ತೆ. ಅದಕ್ಕೆ ಸಾಂಬಾರ್ ವಾಸನೆ ಗಮ್ ಅಂತ ಇಲ್ಲಿವರೆಗೂ ಮೂಗುಡಿತಾ ಇದೆ. ಯಾವತ್ತಾದ್ರೂ ಒಂದು ದಿನ ಇಂಥ ಅಡಿಗೆ ಮಾಡಿದ್ಯಾನೆ? ಒಟ್ನಲ್ಲಿ ಇವತ್ತು ಊಟ ಭರ್ಜರಿ. ಏಯ್, ನೀನು ಸೊತೆ ಕಣ, ನೀನು ಸೊತೆ. ಯಾವತ್ತಾದ್ರೂ ಒಂದು ದಿನ. ಮಧುರೆ, ಏನಿವತ್ತು ಅಡಿಗೆ ಒಂಥರ ಬೇರೆ ತರ ಇದೆಯಲ್ಲ ಅಂದ್ರೆ ಸಾಕು. ಏನಾಗಿದೆ? ಖಾರ ಜಾಸ್ತಿ ಆಗಿದೆ, ಉಪ್ಪು ಕಡಿಮೆ ಇದೆ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಬೇಕಾಗಿತ್ತು, ಮರ್ತ್ಬಿಟ್ಟೆ. ಹೇಳೋದೇ ಆಗೋಯ್ತು. ಒಂದು ದಿನನಾದ್ರೂ ಅಡಿಗೆ ಮಾಡಿದ್ಯಾ? ಹೋಗ್ಲಿ ಬಿಡ, ಇನ್ಮೇಲಾದ್ರೂ ಸೊಸೆಯಂದ್ರ ಜೊತೆ ಸೇರ್ಕೊಂಡು ಚೆನ್ನಾಗಿ ಅಡಿಗೆ ಮಾಡೋದನ್ನ ಕಲಿ. ನೋಡಿದ್ರ ಅತ್ತೆ, ಮಾವ ನಿಮ್ಮ ಅಡುಗೆ ಬಗ್ಗೆನೂ ಕೊಂಕ್ ಹೇಳಕ್ ಶುರು ಮಾಡಿದ್ದಾರೆ. ನೋಡ್ತಾ ಇರು ಈಗೇನು ಮಾಡ್ತೀನಿ ಅಂತ. ಆಯ್ತಾ ಎಲ್ಲ ಕೆಲಸ? ಆಯ್ತತ್ತೆ. ಹೇಳಿಲ್ಲ, ಸಾಂಬಾರ್ ಯಾರೇ ಮಾಡಿದ್ದು? ಗೀತಾ ಅತ್ತೆ. ಈಗಲೇ ಇವಳನ್ನು ಇಷ್ಟೊಂದು ಮೆರೆಸ್ತಾ ಇದ್ದಾರೆ. ಈ ಸಾಂಬಾರ್ ಹಾಕೊಂಡು ಊಟ ಮಾಡಿದ್ರು ಉತ್ಸವ ಮೂರ್ತಿ ತರ ತಲೆ ಮೇಲೆ ಹೊತ್ಕೊಂಡು ಮೆರವಣಿಗೆನೆ ಮಾಡ್ಬಿಡ್ತಾರೆ. ಹಾಗಾಗ್ಬಾರ್ದು. ರಸಂ ಮಾಡಿದಾಳ? ಹೌದತ್ತೆ, ಮಾಡಿದಾಳ. ಹಾಗಾದ್ರೆ ಈ ಸಾಂಬಾರ್ ಚೆಲ್ಬಿಡು. ಏನತ್ತೆ ಹೇಳ್ತಿದ್ದೀರಾ? ಅಷ್ಟ್ ಚೆನ್ನಾಗಿರೋ ಸಾಂಬಾರ್ನ ಚೆಲ್ಲದ? ನಾನು ಏನೇ ಹೇಳ್ದೆ? ಚೆಲ್ಲು ಅಂದೆ. ಚೆಲ್ಲು ಅಷ್ಟೇ. ಅತ್ತೆ, ಏಯ್, ಹೇಳ್ದಷ್ಟು ಮಾಡು, ಇಲ್ಲ ಅಂದ್ರೆ ತಗೊಳ್ಳೆ. ತಗೋ, ಚೆಲ್ಲು. ಇವತ್ತೆಲ್ಲರೂ ರಸಮಲ್ಲೇ ಊಟ ಮಾಡ್ಲಿ. ಏನಮ್ಮ ಇದು? ರಸಂ ಹಾಕ್ತಿದ್ಯಾ? ಮೊದಲು ಸಾಂಬಾರ್ ಹಾಕ್ಬಿಟ್ಟು ಆಮೇಲೆ ರಸಂ ಹಾಕ್ಬೇಕಲ್ವಾ? ಮಾವ, ಸಾಂಬಾರ್ ಇಲ್ಲ ಮಾವ. ಹಾಲಲ್ಲಿ ಕೂತಾಗ ಗಮ್ ಅಂತ ವಾಸನೆ ಹೊಡಿತಾ ಇತ್ತು. ಅದರಲ್ಲೇ ಅರ್ಧ ಹೊಟ್ಟೆ ತುಂಬಿಸ್ಕೊಂಡ್ಬಿಟ್ಟಿದ್ದೀವಿ. ಈಗ ನೋಡ್ರಿ ಇಲ್ಲ ಅಂತಿದ್ಯಲ್ಲ. ಯಾಕೆ ಅಂತಂದ್ರೆ ಮನೇಲೇ ಇರ್ತಾವಲ್ಲ ಹಿತಶತ್ರುಗಳು.